ಟು ಎಫ್ ಐ ಟೈಮ್ಸ್. ಇವತ್ತು ನಾವು ಬಂದಿದ್ವಿ ರಾಯಲ್ ಕಾರ್ ಶೋರೂಮ್. ಇಲ್ಲಿ ಸುಮಾರು ನಿಮ್ಗೆ 40 ಇಂದ 50 ವೆಹಿಕಲ್ಸ್ ಇದೆ ಅಂತ. ಇದು ಶೋರೂಮ್ ಬಂದ್ಬಿಟ್ಟು HD ಕೋಟೆ ರೋಡ್, NH ಪಾಳ್ಯ, ಮೈಸೂರು. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಅಂತ. ಬನ್ನಿ ಶೋರೂಮ್ ಒಳಗಡೆ ಹೋಗಿ ನಮ್ಮ ಜೊತೆಗೆ ಇಮ್ರಾನ್ ಸರ್ ಜಾಯ್ನ್ ಆಗ್ತಾರ, ಶೋರೂಮ್ ಓನರ್. ಅವ್ರಿಗೆ ಕೇಳೋಣ ಏನ್ ಮಾಡಲ್ಸ್ ನಲ್ಲಿ ಇದೆ, ಏನ್ ಬಜೆಟ್ ನಲ್ಲಿ ಇದೆ, ಯಾವ ಮಾಡಲ್ದು ಏನ್ ಪ್ರೈಸ್ ಕೊಡ್ತಾ ಇದ್ದಾರೆ, ಪ್ಲಸ್ ಇಲ್ಲಿ ನಮ್ಮ ವ್ಯೂವರ್ಸ್ಗೆ ಏನ್ ಬೆನಿಫಿಟ್ ಇದೆ ಈ ಶೋರೂಮ್ ನಲ್ಲಿ ತಗೊಂಡ್ರೆ ಎಲ್ಲ ಕೇಳೋಣ. ರೆಗ್ಯುಲರ್ ತರ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ನೀವು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ಅದು ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ. ನಮ್ಗೆ ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ರಾಯಲ್ ಕಾರ್ಸ್ಗೆ ಬಂದಿದ್ವಿ, ನೋಡ್ತಾ ಇರ್ಬೋದು ಎಲ್ಲಾ ತರ ವೆಹಿಕಲ್ಸ್ ಇದೆ. ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ವೆಹಿಕಲ್ಸ್ ಇದೆ. ಬನ್ನಿ ಒಳಗಡೆ ಹೋಗಿ ಶೋರೂಮ್ ಓನರ್ ಜೊತೆಗೆ ಮಾತಾಡೋಣ. ಮಿಸ್ಟರ್ ಇಮ್ರಾನ್ ಸರ್, ಕೇಳೋಣ ಹೊಸ ಸ್ಟಾಕ್ ಏನೇನು ಬಂದಿದೆ ಅಂತ. ನೋಡ್ತಾ ಇರ್ಬೋದು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು FI ಟೈಮ್ಸ್ ಕಡೆಯಿಂದ ಬಂದಿದ್ವಿ. ಸುಮಾರು ದಿನ ಆಯ್ತು, ನಾವು ಬಂದು ಮುಂಚೆ ರಿವ್ಯೂ ತಗೊಂಡು ಹೋಗಿದ್ವಿ. ಒಳ್ಳೆ ಫೀಡ್ಬ್ಯಾಕ್ ಬಂತು. ಕ್ಲೈಂಟ್ಸ್ ಅನ್ನ ತುಂಬಾ ಜನ ಬಂದು ನಿಮ್ ಶೋರೂಮ್ಗೆ ವಿಸಿಟ್. ಹೌದು ಸರ್, ತುಂಬಾ ಜನ ಬಂದು ವಿಸಿಟ್ ಮಾಡೋರೆ ನಿಮ್ ಕಡೆಯಿಂದ. ನಮಗೂ ಒಳ್ಳೆ ಎನ್ಕ್ವೈರೀಸ್ ಬಂದಿದೆ. ಬಟ್ ಅವಾಗ ಸ್ಟಾಕ್ ಕಮ್ಮಿ ಇತ್ತು, ಈಗ ಸ್ಟಾಕ್ 40+ ಇದೆ. ನಿಮ್ಗೆ ಯಾವ ತರ ವೆಹಿಕಲ್ ಬೇಕು ಎಲ್ಲ ಸಿಗುತ್ತೆ ಸರ್. ನೋಡ್ತಾ ಇರ್ಬೋದು 40+ ವೆಹಿಕಲ್ಸ್ ಇದೆ. ಎಲ್ಲ ಮಾಡೆಲ್ಸ್ ವೆಹಿಕಲ್ಸ್ ಇದೆ, ಎಲ್ಲ ಪ್ರೈಸ್ ನಲ್ಲಿ ಅವೈಲೇಬಲ್ ಇದೆ. ಸರ್ ನಿಮ್ ಶೋರೂಮ್ ನೇಮ್ ಪ್ಲಸ್ ನಿಮ್ ಶೋರೂಮ್ ಅಡ್ರೆಸ್ ಹೇಳಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್ ನಮ್ದು ರಾಯಲ್ ಕಾರ್ಸ್ ಅಂತ, ಓಕೆ, ಕೋಟೆ ರೋಡ್ ಅಲ್ಲಿ NH ಪಾಳ್ಯ ಕೋಟೆ ರೋಡ್ ಅಲ್ಲಿ. ಓಕೆ, ಸಿಟಿ ಸೆಂಟರ್ ಇಂದ 4 ಕಿಲೋಮೀಟರ್ ಸರ್. ಓಕೆ, ಇದು HD ಕೋಟೆ ಪ್ಲಸ್ ಮನಂತವಾಡಿ ರೋಡ್ ಅಲ್ಲ ಸರ್ ಇದು? ನೋಡ್ತಾ ಇರ್ಬೋದು. ಆಫ್ಟರ್ ಅಗ್ರಹಾರ, ಇದು ಅಶೋಕಪುರಂ ಆದ್ಮೇಲೆ ಪಾಳ್ಯ ಸರ್ ಇದು? NH ಪಾಳ್ಯ. ಓಕೆ ಸರ್, ಈಗ ನಮ್ಗೆ ಫಸ್ಟ್ ಲೋ ಬಜೆಟ್ ಯಾವ್ದು ವೆಹಿಕಲ್ಸ್ ಇದೆ, ಏನ್ ಬಜೆಟ್ ನಿಂದ ಸ್ಟಾರ್ಟ್ ಇದೆ ಅದು ತೋರಿಸಿ ಸರ್. ಫಸ್ಟ್ ಯಾವ್ದು ವೆಹಿಕಲ್ ತೋರಿಸ್ತೀರಾ ಸರ್? ನಾನು ಒಂದು ಸ್ವಿಫ್ಟ್ ಡಿಸೈರ್ ಇಂದ ಶುರು ಮಾಡೋಣ. ಓಕೆ ಸರ್, ಬನ್ನಿ. ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಇರೋಂತ, ಮೂವಿಂಗ್ ಇರೋಂತ ಗಾಡಿ, ಡಿಮ್ಯಾಂಡೆಡ್ ವೆಹಿಕಲ್ ಅದರಿಂದ ಶುರು ಮಾಡೋಣ. ಓಕೆ ಸರ್, ಫಸ್ಟ್ ನಮ್ಗೆ ಶಿಫ್ಟ್ ತೋರಿಸ್ತಾ ಇದ್ದಾರೆ. K13 ರಿಜಿಸ್ಟ್ರೇಷನ್ ಸರ್. ಮಾಡೆಲ್ ಸರ್ ಇದು? ಸರ್ 2017 ಮಾಡಲು. 2017 ಮಾಡೆಲ್. ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ಇದು. ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. ನೋಡ್ತಾ ಇರ್ಬೋದು ZX ಟಾಪ್ ಎಂಡ್ ಇದು, ಪುಷ್ ಬಟನ್ ಸ್ಟಾರ್ಟ್. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಆಪ್ಷನ್ಸ್ ಇದೆ. ನೋಡ್ತಾ ಇರ್ಬೋದು ಟಾಪ್ ಎಂಡ್ ಮಾಡೆಲ್ ಶಿಫ್ಟ್. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟರ್ ಅನ್ನ ಸಿಗುತ್ತೆ. ನೋಡ್ತಾ ಇರ್ಬೋದು, ನೋಡಿ ಆಪ್ಷನ್ ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಆಲ್ಮೋಸ್ಟ್ ಎಲ್ಲ ಫೀಚರ್ ಬರುತ್ತೆ ಸರ್. ಟಾಪ್ ಎಂಡ್ ಇದು. ಟಾಪ್ ಎಂಡ್ ಮೌಂಟ್ ಕಂಟ್ರೋಲ್ ಇದೆ, ಸಿಸ್ಟಮ್ ಇದೆ. ನೋಡ್ತಾ ಇರ್ಬೋದು ಒಳ್ಳೆ ವುಡನ್ ಫಿನಿಶಿಂಗ್ ನಲ್ಲಿ. ನಿಮ್ಗೆ ಡ್ಯಾಶ್ ಬೋರ್ಡ್ ನಲ್ಲಿ ವುಡನ್ ಸ್ವಲ್ಪ ಕ್ಲಬ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಎಷ್ಟು ರನ್ ಆಗಿದೆ? 1,70,000 ರನ್ ಆಗಿದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಅನ್ನ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಬಟ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಇರುತ್ತೆ. ಶಿಫ್ಟ್ ಡಿಸೈರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ZXi ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು 60 to 70% ಟೈರ್ ಇದೆ ಸರ್. ಇದು ಓನರ್ ಸರ್? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಶಿಫ್ಟ್ ZXi ಏನಾನ ಪ್ಲಾನ್ ಮಾಡ್ತಾ ಇದ್ರೆ ರಾಯಲ್ ಕಾರ್ಸ್ಗೆ ವಿಸಿಟ್ ಮಾಡಿ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಒಂದು 5,000 ಕೊಡ್ತೀವಿ ಸರ್. 5.5 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ನಮ್ಮ ಚಾನಲ್ ಕಡೆಯಿಂದ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸಿಂಗಲ್ ಓನರ್ 1,70,000 ರನ್ ಆಗಿದೆ. 5,50,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ತುಂಬಾ ಡಿಮ್ಯಾಂಡೆಡ್ ಯಾವುದು ಸರ್ ಇದು? Volkswagen Vento K35 ರಿಜಿಸ್ಟ್ರೇಷನ್, ವೈಟ್ ಕಲರ್, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಮಾಡೆಲ್ ಸರ್? ಇದು ಸರ್ 2013 ಮಾಡಲು, ಸಿಂಗಲ್ ಓನರ್, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಸರ್. ಓಕೆ, 2013 ಮಾಡೆಲ್, ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ನೀವು, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ವಿಂಟೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ Volkswagen ಅವೈಲೇಬಲ್ ಇದೆ, ಅದನ್ನ ನೋಡ್ತಾ ಇರ್ಬೋದು. ವೈಟ್ ಕಲರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 130 ಜಿನಿಯನ್. 130 ಜೆನ್ಯೂನ್ ರೆಡಿ ನೋಡ್ತಾ ಇರ್ಬೋದು. ಕಂಪನಿ ರಿಕಾರ್ಡೆಡ್. ತುಂಬಾ ಇಂಟೀರಿಯರ್ ಅನ್ನು ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಪ್ಲಸ್ ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಇದು ಟಾಪ್ ಅಂಡ್ ಹೈಲೈನ್. ಟಾಪ್ ಅಂಡ್ ಹೈಲೈನ್ ಅಂದ್ರೆ ಏನೇನು ಬರುತ್ತೆ ಸರ್ ಇದರಲ್ಲಿ? ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್. ಓಕೆ, ಮ್ಯಾಗ್ನೆಟ್ಸ್ ಎಲ್ಲ ಬರುತ್ತೆ. ಓಕೆ, ಪುಷ್ ಬಟನ್ ಸ್ಟಾರ್ಟರ್ ಸರ್ ಇದು? ಪುಷ್ ಬಟನ್ ಬರಲ್ಲ ಸರ್ Volkswagen ಅಲ್ಲಿ. Volkswagen ಅಲ್ಲಿ ಪುಷ್ ಬಟನ್ ಬರಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಟಾಪ್ ಅಂಡ್ ಅಂದ್ರೆ ಎಲ್ಲ ಹೈಲೈನ್ ಟಾಪ್ ಅಂಡ್. ಹೈಲೈನ್ ಟಾಪ್ ಅಂಡ್. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ವಿಂಟೋದು ಪ್ರೈಸ್? ಸರ್ 370 ಆಗುತ್ತೆ. 13 ಸಿಂಗಲ್ ಓನರ್. 2013 ಸಿಂಗಲ್ ಓನರ್ 370 lakhs. 3,70,000 ತುಂಬಾ ಕಡಿಮೆ ಪ್ರೈಸ್ ಹೇಳ್ತಾ ಇದ್ದಾರೆ. ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಏನಾನ ಪ್ಲಾನ್ ಮಾಡ್ತಾ ಇದ್ರೆ 2013 ಮಾಡೆಲ್ದು ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಸರ್. ಸರ್ Honda WRV K63 ರಿಜಿಸ್ಟ್ರೇಷನ್. ಇದು ತುಂಬಾ ರೇರ್ ಅಲ್ಲ ಸರ್ ಸಿಗೋದು WRV? ಅದು ಡೀಸೆಲ್ ವೆಹಿಕಲ್, 22-23 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ, ನೋಡಿ 22 ನಿಂದ 23 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸಿಟಿನಲ್ಲಿ. ನೋಡ್ತಾ ಇರ್ಬೋದು ಇದು ತುಂಬಾ ಕಡಿಮೆ ವೆಹಿಕಲ್ ಸಿಗೋದು ಹೊಂಡಾನಲ್ಲಿ. ನೋಡ್ತಾ ಇರ್ಬೋದು ಮೆರೂನ್ ಕಲರ್ದು ಇದೆ ಸರ್. ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್. MRV ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬಹಳ ರೇರ್ ಗಾಡಿ ಸಿಗೋದು ಇದು. ನೋಡ್ತಾ ಇರ್ಬೋದು ಇಲ್ಲಿ ರಾಯಲ್ ಕಾರ್ಸ್ ನಲ್ಲಿ ಅವೈಲೇಬಲ್ ಇದೆ.
ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್, ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು 40 to 50% ಟೈರ್ ಇದೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಓಕೆ, ನೋಡ್ತಾ ಇರ್ಬೋದು ಎಲ್ಲ ನಿಮ್ಗೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಅನ್ನ. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? 137 ಜಿನಿಯನ್ ಇದು ಶೋರೂಮ್ ರಿಕಾರ್ಡೆಡ್. 1,37,000 ರನ್ ಆಗಿದೆ. MRV ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಹೊಂಡಾದು ಮೆರೂನ್ ಕಲರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು. ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್, ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ ಇದು ನಿಮಗೆ ಒಂದು 580 ಕೊಡ್ಬೋದಾ ಸರ್? 580ಗೆ. ಓಕೆ, 5,80,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಪ್ಲಸ್ ಇದು ಲೋನ್ ಆಗ್ಬೇಕಂದ್ರೆ ಆಗುತ್ತೆ ಸರ್? ಸರ್ ಲೋನ್ ಆಗುತ್ತೆ ಸರ್. ನೋಡಿ, ಲೋನ್ ಆಪ್ಷನ್ ಇದೆ, ಲೋನ್ ಆಗುತ್ತೆ. ನಿಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಒಂದು 80 to 90% ಲೋನ್ ಆಗುತ್ತೆ. ಇದಕ್ಕನ್ನ ಲೋನ್ ಆಗುತ್ತೆ, ಡೀಸೆಲ್ಗನ್ನ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಕ್ವಿಡ್ K09 ರಿಜಿಸ್ಟ್ರೇಷನ್. ಓಕೆ, ಮಾಡಲ್ ಸರ್ ಇದು? ಸರ್ 2020 ಮಾಡಲ್ ಇದು. ಕ್ವಿಡ್ ಕ್ಲೈಂಬರ್ ಅಂತ ಇದೆ, ಲೇಟೆಸ್ಟ್ ಗಾಡಿ, ಆಟೋಮೆಟಿಕ್. ಅದು ಲೇಟೆಸ್ಟ್ ಆಟೋಮೆಟಿಕ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕ್ವಿಡ್ ನಲ್ಲಿ ಅದನ್ನ ಅವೈಲೇಬಲ್ ಇದೆ. ಬರೀ 30,000 ಹೊಡಿದೆ ಸರ್. ಬರೀ 30,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಸಿಂಗಲ್ ಓನರ್ ಸರ್ ಇದು? ಇದು ಸಿಂಗಲ್ ಕಂಪನಿ ಹೆಸರಿಂದ ಸೆಕೆಂಡ್ ಓನರ್ ಈಗ ಆಗಿದೆ ಸರ್. ಓಕೆ, ಸಿಂಗಲ್ ಆಗಿ ಸೆಕೆಂಡ್ ಓನರ್ ಓಡಿಸಿರೋದು, ಬಟ್ ಈಗ ಸೆಕೆಂಡ್ ಓನರ್ ಆಗಿದೆ. ಓಕೆ, ಎಲ್ಲ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇರುತ್ತೆ. ನೋಡ್ತಾ ಇರ್ಬೋದು ನೀವು. ಆಟೋಮೆಟಿಕ್ ಕ್ವಿಡ್ ನಲ್ಲಿ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ನೀವು. ಪ್ಲಸ್ ಇದರಲ್ಲಿ ಏನೇನು ಸರ್ ಆಪ್ಷನ್ಸ್? ಇದು ಟಾಪ್ ಎಂಡ್ RXT ಅಂತ ಇದು. RXT ಫುಲ್ ಟಾಪ್ ಎಂಡ್. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು 390 ಆಗುತ್ತೆ. 3,90,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಲೋನ್ ಅಂದ್ರೆ ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಅಲ್ಲ ಸರ್? ಲೋನ್ 3 ಲಕ್ಷ ಆಗುತ್ತೆ ಸರ್. ನೋಡಿ, 3 ಲಕ್ಷ ಲೋನ್ ಆಗುತ್ತೆ. ಬರೀ ನಿಮ್ಗೆ ಒಂದು 1 lakh ಒಳಗಡೆ ತಗೊಂಡ್ ಬಂದ್ರೆ ನಿಮ್ಗೆ ಕ್ವಿಟ್ ಸಿಗ್ಬಿಡ್ತದೆ ಆಟೋಮೆಟಿಕ್. ಓಕೆ, ನೆಕ್ಸ್ಟ್ ಪೋಲೋ ಒಂದಿದೆ, ರೆಡ್ ಕಲರ್ K01 ರಿಜಿಸ್ಟ್ರೇಷನ್. ನೋಡ್ತಾ ಇರ್ಬೋದು ರೆಡ್ ಕಲರ್ ತುಂಬಾ ಡಿಮ್ಯಾಂಡೆಡ್, ಎಲ್ಲ ಮಾಡಿಫೈ ಆಗಿದೆ. ನೋಡ್ತಾ ಇರ್ಬೋದು. ಮಾಡಲ್ ಸರ್ ಇದು? ಸರ್ 2018 ಮಾಡಲು. ಇದು 2018 ಮಾಡಲ್. ಓನರ್ ಸರ್? ಪೆಟ್ರೋಲ್ ವೆಹಿಕಲ್ ಥರ್ಡ್ ಓನರ್ ಆಗಿದೆ ಸರ್. ಓಕೆ, ಪೆಟ್ರೋಲ್ ವೆಹಿಕಲ್ ಥರ್ಡ್ ಓನರ್ ಆಗಿದೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ. ಪ್ಲಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಆಗಿದೆ. ನೀವು ಬಸ್ ತಗೊಳ್ಳೋದು ಹೋಗೋದು ಅಷ್ಟೇ ಇರೋದು. ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು ನೀವು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 1 ಲಕ್ಷ ರನ್ ಆಗಿದೆ. ಓಕೆ, 1 lakh ರನ್ ಆಗಿದೆ. ನೋಡ್ತಾ ಇರ್ಬೋದು. ಪೋಲೋ ರೆಡ್ ಕಲರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡಿ, ಸೈಲೆನ್ಸರ್ ಅನ್ನು ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಆಗಿದೆ. ಪೋಲೋಗೆ ಏನೇನು ಬೇಕಾಗಿದೆ ಎಲ್ಲ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರೆ? 1 lakh ರನ್ ಆಗಿದೆ. ಕರೆಕ್ಟ್ ಆಗಿ 1 lakh ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? 5,500 ಕೊಡ. ಓಕೆ, 5,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ K45 ರಿಜಿಸ್ಟ್ರೇಷನ್. ಯಾವುದು ಸರ್ ಇದು? ಸರ್ ಇದು ಹೋಂಡಾ ಸಿಟಿ. ಡೀಸೆಲ್ ವೆಹಿಕಲ್ ಸಿಗುತ್ತೆ ರೇರ್ ಹೋಂಡಾ ಸಿಟಿಯಲ್ಲಿ. ಬಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಮೈಲೇಜ್ ನೋಡಕ್ ಹೋದ್ರೆ 24-25 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ, ಲಕ್ಸುರಿ ಟೈಪ್ ಬೇಕಂದ್ರೆ ನಿಮ್ಗೆ ಹೋಂಡಾ ಸಿಟಿನ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್. ಓನರ್ ಸರ್ ಇದು? ಸಿಂಗಲ್ ಓನರ್. K45 ರಿಜಿಸ್ಟ್ರೇಷನ್. ಮಾಡಲ್ ಸರ್ ಇದು? ಸರ್ 2015 ಮಾಡಲ್, ಸಿಂಗಲ್ ಓನರ್ ಸರ್. ಇದು 2015 ಮಾಡಲ್, ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು. ಗುಡ್ ಕಂಡೀಷನ್, ವೆಲ್ ಕ್ಲೀನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಮ್ಯಾಗ್ ವೀಲ್ ಎಲ್ಲ ಇದೆ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಇದೆ. ಇದು ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 189 ಸಮಥಿಂಗ್ ರನ್ ಆಗಿದೆ. ಬಟ್ ಹಿಸ್ಟ್ರಿ ಚೆಕ್ ಮಾಡಿಲ್ಲ ಸರ್ ಇದೊಂದು. ಓಕೆ, ಅದನ್ನ ಚೆಕ್ ಮಾಡ್ಬಿಟ್ಟು ತಗೋಬೋದು ಸರ್, ತೊಂದರೆ ಇಲ್ಲ. ಓಕೆ, ನೋಡ್ತಾ ಇರ್ಬೋದು. ಬಂದು ನೀವು ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ, ರೀಡಿಂಗ್ ನೋಡಿ, ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ಏನಾನ ನಿಮ್ಗೆ ಯಾವ್ದನ ಗಾಡಿ ಇಷ್ಟ ಆಗಿದ್ರೆ ಬನ್ನಿ, ಒಂದು ಟೆಸ್ಟ್ ಡ್ರೈವ್ ಮಾಡಿ. ಮೆಕ್ಯಾನಿಕಲಿ ಪ್ಲಸ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ತಗೊಳ್ಳಿ. ಒಂದು ಒಳ್ಳೆ ಡಿಸ್ಕೌಂಟ್ ನಲ್ಲಿ ಕೊಡ್ತಾರೆ. ಏನ್ ಹೇಳ್ತಾ ಇದ್ದೀರಾ ಸರ್ ಸಿಟಿದು ಪ್ರೈಸ್? ಸರ್ ಇದು ಒಂದು 475 ಕೊಡುವ ಸರ್. ಓಕೆ, 4,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಹೋಂಡಾ ಸಿಟಿ ಲಕ್ಸುರಿ ಏನಾನ ಬೇಕಿದ್ರೆ ಅದನ್ನ ಅವೈಲೇಬಲ್ ಇದೆ. ಇನ್ನು ನಿಮ್ಗೆ ಸ್ವಲ್ಪ ಸ್ಮಾಲ್ ಗಾಡಿ ಬೇಕಂದ್ರೆ ಅದನ್ನ ವ್ಯಾಗ್ನಾರ್ K53 ರಿಜಿಸ್ಟ್ರೇಷನ್ ಅವೈಲೇಬಲ್ ಇದೆ. ಇದು ಮಾಡಲ್ ಸರ್ ವ್ಯಾಗ್ನಾರ್ದು? ಸರ್ 2007 ಮಾಡಲ್ ಇದು. 2007 ಮಾಡಲ್. ನೋಡ್ತಾ ಇರ್ಬೋದು. ವ್ಯಾಗ್ನಾರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಫ್ಯಾಮಿಲಿಗೋಸ್ಕರ, ಸಿಟಿಗೋಸ್ಕರ ತುಂಬಾ ಒಳ್ಳೆ ಗಾಡಿ ಇದು. ನಿಮ್ಗೆ ಮೇಂಟೆನೆನ್ಸ್ ಅನ್ನ ಕಡಿಮೆ ಇರುತ್ತೆ. VXI ಅವೈಲೇಬಲ್ ಇದೆ. ವ್ಯಾಗ್ನಾರ್ 2007 ಮಾಡಲ್. ಓನರ್ ಸರ್ ಇದು? ಸರ್ ಥರ್ಡ್ ಓನರ್ ಆಗಿದೆ. ಇದು ಥರ್ಡ್ ಓನರ್ ಆಗಿದೆ. ನೀವು ತಗೊಂಡ್ರೆ 4th ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಒಂದು 60 to 70% ಟೈರ್ ಇದೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಆನ್ ಇದೆ ಅಲ್ಲ ಸರ್? AC ಗಿಸಿ ಎಲ್ಲ ರನ್ನಿಂಗ್? ಸರ್ ಎಲ್ಲ ರನ್ನಿಂಗ್ ಇದೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಮಾಡೇ ಕೊಡೋದು ಸರ್ ನಾವು. ಓಕೆ, ನೋಡ್ತಾ ಇರ್ಬೋದು. ಡಾಕ್ಯುಮೆಂಟ್ಸ್ ಏನಾನ ಲ್ಯಾಬ್ಸ್ ಇದ್ರೇನ ಎಲ್ಲ ಅವ್ರು ರಿನ್ಯೂವಲ್ ಮಾಡಿ ನಿಮ್ಗೆ ಅಪ್ ಟು ಡೇಟ್ ಕೊಡ್ತಾರೆ. ನೋಡ್ತಾ ಇರ್ಬೋದು. ವ್ಯಾಗ್ನಾರ್ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? 175. ಬರೀ 1,75,000 2007 ಮಾಡಲ್. ಓನರ್ ಎಷ್ಟು ಹೇಳಿದೀರಾ? ಥರ್ಡ್ ಓನರ್ ಸರ್. ಥರ್ಡ್ ಓನರ್. 4th ನೀವು ಆಗ್ತೀರಾ. ನೋಡ್ತಾ ಇರ್ಬೋದು. ತುಂಬಾ ಒಂದು ಲೋ ಬಜೆಟ್ದು ಬೇಕಂದ್ರೆ 175ಗೆ ವ್ಯಾಗ್ನಾರ್ 2007 ಮಾಡಲ್ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಸ್ವಲ್ಪ ಲಾಂಗ್ ವೆಹಿಕಲ್ ಬೇಕಂದ್ರೆ K50 ರಿಜಿಸ್ಟ್ರೇಷನ್ SX4 ಮಾರುತಿ ಸುಜುಕಿದು SX4 ಇದೆ. ಇದನ್ನ ನಿಮ್ಗೆ ಒಂದು ಒಳ್ಳೆ ಗಾಡಿ ಹೇಳ್ಬೋದು. ಏನ್ ಬರ್ಬೋದು ಸರ್ ಮೈಲೇಜ್ ಇದು? ಸರ್ ಇದೆಲ್ಲ ನಿಮಗೆ ಒಂದು 16 ಪ್ಲಸ್ ಬರುತ್ತೆ ಸರ್. ನೋಡಿ 16 ಮೈಲೇಜ್ ಬರುತ್ತೆ ನಿಮ್ಗೆ. ಮಾರುತಿ ಸುಜುಕಿ ವೆಹಿಕಲ್ ಅಂದ್ರೆ ಒಂದು ಒಳ್ಳೆ ವೆಹಿಕಲ್ ಹೇಳ್ಬೋದು. ನೋಡ್ತಾ ಇರ್ಬೋದು
ಗುಡ್ ಕಂಡೀಷನ್ ಅಲ್ಲಿ ಇದೆ ನಿಮ್ಗೆ. ಏನ್ ಸರ್ ಮಾಡೆಲ್ ಇದು? ಸರ್ 2010 ಮಾಡಲು. ಇದು 2010 ಮಾಡೆಲ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 66,000 ರನ್ ಆಗಿದೆ. 66,000 ಜೆನ್ಯೂನ್ ರೀಡಿಂಗ್ ಇರುತ್ತೆ. ಬೇಕಿದ್ರೆ ನೀವು ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ. ಏನಿದೆ ಸರ್ ಇದರಲ್ಲಿ ಫೀಚರ್ಸ್? ಸರ್ ಇದು ಟಾಪ್ ಎಂಡ್ ZXi ಟಾಪ್ ಎಂಡ್ ನೋಡ್ತಾ ಇರಬಹುದು. ಇದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. AC ರನ್ನಿಂಗ್ ಇದೆ, ಮೌಂಟ್ ಕಂಟ್ರೋಲ್ ಇದೆ, ನೋಡ್ತಾ ಇರಬಹುದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು SX ಪ್ರೈಸ್? ಸರ್ 225 ಕೊಡುವ ಸರ್. 2,25,000 25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಲೋನ್ ಅಂದ್ರೆ ಲೋನ್ ಆಗಲ್ಲ. ಓಕೆ, ಲೋ ಬಜೆಟ್ ಇದೆ, ಬಟ್ ಪ್ರೈವೇಟ್ ನಲ್ಲಿ ನಾನು ಟ್ರೈ ಮಾಡಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ವ್ಯಾಗ್ನರ್ ಇದೆ, ನೋಡ್ತಾ ಇರಬಹುದು. K19 ರಿಜಿಸ್ಟ್ರೇಷನ್. ಇದು ಮಾಡೆಲ್ ಸರ್? ಸರ್ 2014 ಮಾಡೆಲ್. ಸಿಂಗಲ್ ಓನರ್ VXi ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ಸಿಂಗಲ್ ಓನರ್. ನೀವು ನೋಡ್ತಾ ಇರಬಹುದು. ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ, ನೋಡ್ತಾ ಇರಬಹುದು. ನಿಮ್ಗೆ ಯಾವ್ದಾನ ವೆಹಿಕಲ್ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ. VXi ನೋಡ್ತಾ ಇರಬಹುದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ನೋಡಿ, ಇಂಟೀರಿಯರ್ ಎಲ್ಲ ನೋಡ್ತಾ ಇರಬಹುದು. ನಿಮ್ಗೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ವೆಲ್ ಕ್ಲೀನ್ ಅಲ್ಲಿ ಇಟ್ಟಿದ್ದಾರೆ, ನೋಡ್ತಾ ಇರಬಹುದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 1 ಲಕ್ಷ ಸಮಥಿಂಗ್ ರನ್ ಆಗಿದೆ ಸರ್. ಇದು 1 ಲ್ಯಾಕ್ ರನ್ ಆಗಿದೆ, ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು ನೀವು. ಒಂದು 60 to 70% ಟೈರ್ ಇದೆ. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓನರ್ ಎಷ್ಟು ಸರ್ ಇದು? ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಏನ್ ಹೇಳ್ತಾ ಇದ್ದೀರಾ ವ್ಯಾಗ್ನರ್ದು ಇದು ಪ್ರೈಸ್? ಸರ್ ಇದು 360. ಸ್ವಲ್ಪ ನಿಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 360 ಪ್ರೈಸ್ ಕೋಟ್ ಮಾಡಿದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನೋಡ್ತಾ ಇರಬಹುದು. ಎಲ್ಲ ತರ ವೆಹಿಕಲ್ಸ್ಗೆ ಡಿಸ್ಕೌಂಟ್ ಇದ್ದೇ ಇರುತ್ತೆ. ನೀವು ಬನ್ನಿ, ಯಾವ್ದಾನ ಇಷ್ಟ ಆಗಿದ್ರೆ ನಿಮ್ದು ಏನಿದೆ ಒಪಿನಿಯನ್ ಹೇಳಿ. ಪ್ಲಸ್ ಎಕ್ಸ್ಚೇಂಜ್ ಆಪ್ಷನ್ ಇದೆ ಅಲ್ಲ ಸರ್? ಎಲ್ಲ ಇದೆ ಸರ್. ನೋಡಿ, ಎಕ್ಸ್ಚೇಂಜ್ ಅನ್ನ ಮಾಡ್ಕೊಡ್ತಾರಾ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ K34 ರಿಜಿಸ್ಟ್ರೇಷನ್ ಇಂಡಿಕಾ. ಇದು ಒಂದು ಎವರ್ ಗ್ರೀನ್ ವೆಹಿಕಲ್ ಹೇಳ್ಬೋದು. ಬಡವರ ಬಾದಾಮಿ ಅಂತ ಇದು. ನೋಡಿ, ಬಡವರದು ಬಾದಾಮಿ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇಂಡಿಕಾ. ಬಹಳ ರೇರ್ ಸಿಗೋದು ಇಂಡಿಕಾ. ಓಕೆ, ಏನ್ ಮಾಡೆಲ್ ಸರ್ ಇದು? 2012 ಮಾಡಲು ಸಿಂಗಲ್ ಓನರ್ ಸರ್. ಇದು 2012 ಮಾಡೆಲ್ ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 160 ಜಿನಿಯನ್. ಜೆನ್ಯೂನ್ ರೀಡಿಂಗ್. 1,60,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಇಂಡಿಕಾ ನಿಮ್ಗೆ ಒಂದು 0 ಮೇಂಟೆನೆನ್ಸ್ ಇಡ್ಬೋದು. ಒಂದು ಟಾಟಾದು ಒಂದು ಒಳ್ಳೆ ಗಾಡಿ. ಒಂದು ಎಲ್ಲ ಇದರಲ್ಲಿ ಹೋಗ್ಬೋದು ನೀವು. ಆಫ್ ರೋಡ್, ಆನ್ ರೋಡ್ ಎಲ್ಲ ಲಾಂಗ್ಗೆ ಎಲ್ಲ ಯೂಸ್ ಆಗ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇಂಡಿಕಾದು ಪ್ರೈಸ್? ಸರ್ ಇದು ನಿಮ್ ಕಡೆ ಬಂದ್ರೆ 1.5 ಕೊಡ್ತೀನಿ ಸರ್ ಫೈನಲ್. ನೋಡಿ, 1,50,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ನೋಡಿ, ನಮ್ಮ ಕಡೆಯಿಂದ ಒಂದು ಒಳ್ಳೆ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. 2012 ಬಹಳ ರೇಟ್ ಸಿಗೋದು ಇಂಡಿಕಾ. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ. ಓಕೆ, ನೆಕ್ಸ್ಟ್ ಸರ್. Volkswagen Polo. ಓಕೆ, ಇನ್ನೊಂದು Volkswagen Polo K01 ರಿಜಿಸ್ಟ್ರೇಷನ್. ನೋಡ್ತಾ ಇರ್ಬೋದು. ಇದನ್ನ ನಿಮ್ಗೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ನಾವು ಒಂದು ನೋಡಿದ್ವಿ, ಇನ್ನೊಂದು ಇದೆ ಇವ್ರ ಹತ್ರ. ನೋಡ್ತಾ ಇರ್ಬೋದು. ಮಾಡೆಲ್ ಸರ್ ಇದು? ಸರ್ 2013 ಮಾಡಲ್ ಸರ್. ಇದು 2013 ಮಾಡೆಲ್. ಓನರ್ ಸರ್? 4th ಓನರ್ ಆಗಿದೆ. ಡೀಸೆಲ್ ವೆಹಿಕಲ್. ಅದು ಡೀಸೆಲ್ ವೆಹಿಕಲ್. ಕಂಡೀಷನ್ ಇದೆ ಗಾಡಿ. ನೋಡಿ, ತುಂಬಾ ಓನರ್ ಮಾತ್ರ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಎಲ್ಲ ನಿಮ್ಗೆ ಶೋರೂಮ್ ರೆಕಾರ್ಡೆಡ್, ಎಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇರುತ್ತೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪೋಲೋದು? ಸರ್ 320 ಆಗುತ್ತೆ. ಓಕೆ, 3,20,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಮಾರುತಿ ಸುಜುಕಿ ಸೆಲಿಯರೋ K11 ರಿಜಿಸ್ಟ್ರೇಷನ್. ನೋಡ್ತಾ ಇರ್ಬೋದು. ವೈಟ್ ಕಲರ್. ನಿಮ್ಗೆ ಒಂದು ಫ್ಯಾಮಿಲಿಗೋಸ್ಕರ, ಸಿಟಿಗೋಸ್ಕರ ಪರ್ಪಸ್ ಯೂಸ್ ಮಾಡಿದ್ರೆ ಸೆಲಿಯರೋ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. ಮಾಡೆಲ್ ಸರ್ ಇದು? ಸರ್ 2015 ಮಾಡಲ್ ಸರ್. ಸಿಂಗಲ್ ಓನರ್. ಇದು 2015 ಮಾಡೆಲ್ ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಸೆಲಿಯರೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. ವೈಟ್ ಕಲರ್, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. VXi. ಇದು ಏನ್ ಸರ್? ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಇದು VXi. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಓಕೆ, 4 ಪವರ್ ವಿಂಡೋಸ್ ಇರುತ್ತೆ. ನೋಡ್ತಾ ಇರ್ಬೋದು. AC ಇದೆ, ರನ್ನಿಂಗ್ ಇದೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಗುಡ್ ಕ್ಲೀನ್ ನಲ್ಲಿ ಇದೆ. ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸೆಲಿಯರೋದು ಪ್ರೈಸ್? ಸರ್ 3.5 ಕೊಡ್ಬಿಡುವ ಸರ್. 3,50,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್. ಓಕೆ, ನೆಕ್ಸ್ಟ್ K04 ರಿಜಿಸ್ಟ್ರೇಷನ್. ಯಾವುದು ಸರ್? ರೆನಾಲ್ಡ್ಸ್ ಸ್ಕಾಲಾ ಸರ್. ಇದು ಸಿಡಾನ್ ವೆಹಿಕಲ್. ಸಿಡಾನ್ ವೆಹಿಕಲ್. ಏನಾನ ನೋಡ್ತಾ ಇದ್ರೆ ಸಿಡಾನ್ ಟೈಪ್ ಬೇಕಂತೆ, ಅದನ್ನ ಅವೈಲೇಬಲ್ ಇದೆ. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಒಂದು ಲಕ್ಸುರಿ ಪ್ರೀಮಿಯಂ ಕಾರ್ ಹೇಳ್ಬೋದು. ಏನ್ ಮಾಡೆಲ್ ಸರ್ ಇದು? ಸರ್ 2012 ಮಾಡಲು. ಇದು 2012 ಮಾಡೆಲ್. ಒಂದು ಪ್ರೀಮಿಯಂ ಸಿಡಾನ್ ವೆಹಿಕಲ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ರೆನಾಲ್ಡೋ. ನೋಡ್ತಾ ಇರ್ಬೋದು. ಸ್ಕಾಲಾ ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಒಂದು ಒಳ್ಳೆ ಡಿಕ್ಕಿ ಇದೆ. ಒಂದು ಒಳ್ಳೆ ಪ್ರೀಮಿಯಂ ಕಾರ್ ಇದ್ದಂಗೆ ಇದೆ. ನೋಡ್ತಾ ಇರ್ಬೋದು. ತುಂಬಾ ಒಂದು ಲಕ್ಸುರಿ ಬೇಕಂದ್ರೆ ಅದನ್ನ ನೋಡ್ತಾ ಇರ್ಬೋದು. ಆ ಟೈಪ್ ನಲ್ಲಿ ಇದೆ. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಹಿಂದ್ಗಡೆದು ಸ್ವಲ್ಪ ಕಡಿಮೆ ಇದೆ. ಮುಂದ್ಗಡೆದು ಟೈರ್ ನೋಡ್ತಾ ಇರ್ಬೋದು. ಒಂದು 50 to 60% ಟೈರ್ ಇದೆ. ಏನ್ ಮಾಡೆಲ್ ಇದು? ಮುಂದ್ಗಡೆ ಹೊಸ ಟೈರ್ ಇದೆ ಸರ್. ಇದು ಮುಂದ್ಗಡೆದು ಹೊಸ ಟೈರ್, ಹಿಂದ್ಗಡೆದು ಇಲ್ಲ. ನೋಡ್ತಾ ಇರ್ಬೋದು. ಏನ್ ಮಾಡೆಲ್ ಸರ್ ಇದು? ಸರ್ 2012 ಮಾಡಲು. ಇದು 2012 ಮಾಡೆಲ್. ಓನರ್ ಸರ್? ಸರ್ 3rd ಓನರ್. ಇದು 3rd ಓನರ್. ನೀವು ತಗೊಂಡ್ರೆ 4th ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಇದು ಆಲ್ಮೋಸ್ಟ್ ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ನಿಮ್ಗೆ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಮೌಂಟ್ ಕಂಟ್ರೋಲ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಪ್ಲಸ್ ನಿಮ್ಗೆ ಒಂದು ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸ್ಕಾಲಾದು ಪ್ರೈಸ್? 2.55 ಕೊಡ್ತೀನಿ. ಓಕೆ, 2,55,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಆಗುತ್ತೆ ಸರ್ ಇದಕ್ಕೆ? ಲೋನು ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಆಗುತ್ತೆ ಸರ್. ನೋಡಿ, ನಿಮ್ ಸಿವಿಲ್ ಚೆನ್ನಾಗಿದ್ರೆ ಇದಕ್ಕನ್ನ ಲೋನ್ ಮಾಡಿ ಕೊಡ್ತಾರೆ. ಮ್ಯಾಕ್ಸಿಮಮ್ ನಿಮ್ಗೆ ಸ್ವಲ್ಪ ನೀವು ಒಂದು 1 ಲಕ್ಷ ಒಳಗಡೆ ತಗೊಂಡ್ ಬಂದ್ರೆ ಇದನ್ನ ತಗೊಂಡ್ ಹೋಗ್ಬೋದು. ಒಂದು ಪ್ರೀಮಿಯಂ ಸೆಡಾನ್ ವೆಹಿಕಲ್ ಏನೋ ನಾವು ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ನಿಮ್ಗೆ ಒಂದು 3 ಸ್ಕೋಡಾ ರ್ಯಾಪಿಡ್ಸ್ ಇದೆ. ನೋಡ್ತಾ ಇರ್ಬೋದು.
ಎಲ್ಲ ನಿಮ್ಗೆ ವೈಟ್ ಕಲರ್ ಅವೈಲೇಬಲ್ ಇದೆ. ಸ್ಕೋಡಾ ರ್ಯಾಪಿಡ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಒಂದು K51 ರಿಜಿಸ್ಟ್ರೇಷನ್, ಇನ್ನೊಂದು K03 ರಿಜಿಸ್ಟ್ರೇಷನ್, ಇನ್ನೊಂದು K14 ರಿಜಿಸ್ಟ್ರೇಷನ್. ಸರ್ ಇದು ಮಾಡೆಲ್ ಏನ್ ಸರ್? 3 ವೆಹಿಕಲ್. ಇದು 2013 ಮೂರು ಒಂದೇ ಮಾಡಲ್ ಸರ್. ಇದು ನೋಡಿ 2013 ಮಾಡೆಲ್ದು 3 ಸ್ಕೋಡಾ ರ್ಯಾಪಿಡ್ ನಿಂತಿದೆ, ನೋಡ್ತಾ ಇರಬಹುದು. ಎಲ್ಲ ಸರ್ ಓನರ್ ಸರ್ ಇದು 3 ವೆಹಿಕಲ್ಸ್ ಸರ್ ಸೆಕೆಂಡ್ ಓನರ್, ಇದು 3 ಓನರ್ ಸರ್. ಓಕೆ, ಅದು ಫಸ್ಟ್ ಸೆಕೆಂಡ್ ಓನರ್, ಇದು 3 ಓನರ್. ನೋಡ್ತಾ ಇರ್ಬೋದು. ನೀವು ಬನ್ನಿ, ಯಾವ್ದು ಗಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಟೆಸ್ಟ್ ಡ್ರೈವ್ ಬುಕ್ ಮಾಡಿ, ಆಮೇಲೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳೋಗಿ. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೆಹಿಕಲ್ ಸರ್. 3 ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್? 22+. ರಫ್ಲಿ ನಮ್ಮ ವ್ಯೂವರ್ಸ್ಗೆ ಇದು ಹೇಳಿ ಸರ್, ಪ್ರೈಸ್ ಏನ್ ಸರ್ ಇದು? ಫಸ್ಟ್ K51 ರಿಜಿಸ್ಟ್ರೇಷನ್ ಸರ್, ನೀವು ಯಾವ್ದಾದ್ರು ತಗೊಳ್ಳಿ 3.5 ಕೊಡ್ಬಿಡ ಸರ್. ನೋಡಿ ಎಲ್ಲ ಒಂದೇ ಪ್ರೈಸ್ ಇದೆ, ನೋಡ್ತಾ ಇರ್ಬೋದು. 3,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. 3 ಸ್ಕೋಡಾ ರ್ಯಾಪಿಡ್ ಇದೆ, ನೋಡ್ತಾ ಇರ್ಬೋದು. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸ್ಕೋಡಾ ರ್ಯಾಪಿಡ್ 3 ಅವೈಲೇಬಲ್ ಇದೆ. ಬನ್ನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ನಿಮ್ಮ ಮೆಕ್ಯಾನಿಕ್ ಇದ್ರೆ ಕರ್ಕೊಂಡು ಬನ್ನಿ, ಮೆಕ್ಯಾನಿಕಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ರೈಸ್ ನಲ್ಲಿ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಹೊಸ ವರ್ಷದ ಏನಾನ ಆಫರ್ ನಡೀತಾ ಇದೆ ಸರ್ ನಿಮ್ ಶೋರೂಮ್ ನಲ್ಲಿ? ಸರ್ ನಾವು ಕಮ್ಮಿ ಕೊಡೋದೇ ಆಫರ್. ನೋಡಿ ಎಲ್ಲ ನೀವು ಮಾರ್ಕೆಟ್ ನಲ್ಲಿ ವಿಚಾರಿಸಿ ಬೇರೆ ಕಡೆಯಿಂದ ಮಾಡಿ ಕೊಡ್ತೀವಿ ಸರ್. ಇದಾಗಿ ಕೊಡ್ತೀನಿ, ಅದ್ ಮಾಡ್ಕೊಡ್ತೀವಿ, ಅವೆಲ್ಲ ಇಲ್ಲ. ನಾವು ಕೊಡೋದೇ ಒಂದು ರೀಸನಬಲ್ ಪ್ರೈಸ್ ಆಫರ್. ನೋಡಿ ಅದೇ ಪ್ರೈಸ್ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ನಲ್ಲಿ ಕೊಡ್ತಾರ. ನೀವು ಬೇರೆ ಕಡೆ ವಿಚಾರಿಸಿದ್ರೆ ನಿಮ್ಗೆ ಒಂದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ಎಲ್ಲಾ ತರ ವೆಹಿಕಲ್ಸ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ 40+ ವೆಹಿಕಲ್ಸ್ ಇದೆ, ನೋಡ್ತಾ ಇರ್ಬೋದು. ಪ್ಲಸ್ ಇಲ್ಲಿ ಲೋನ್ ಆಪ್ಷನ್ಸ್ ಇದೆ, ನಿಮ್ಗೆ ಎಕ್ಸ್ಚೇಂಜ್ ಬೇಕಂದ್ರೆ ಎಕ್ಸ್ಚೇಂಜ್ ಆಪ್ಷನ್ಸ್ ಇದೆ. ಎಲ್ಲಾ ತರ ವೆಹಿಕಲ್ಸ್ ಇದೆ, ನೋಡ್ತಾ ಇರ್ಬೋದು. ಏನಾನ ನಿಮ್ಗೆ ಯಾವ್ದು ವೆಹಿಕಲ್ಸ್ ಇಷ್ಟ ಆಗಿದ್ರೆ ಬನ್ನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ಏನಾನ ನಿಮ್ಗೆ ಇಷ್ಟ ಆಗಿದ್ರೆ ಆಮೇಲೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಿ, ಲೋನ್ ಆಗಿದ್ರೆ ಲೋನ್ ತಗೊಂಡು ವೆಹಿಕಲ್ ತಗೊಳ್ಳಿ ಹೋಗಿ. ನೆಕ್ಸ್ಟ್ ಇನ್ನೊಂದು K26 ರಿಜಿಸ್ಟ್ರೇಷನ್ ಶಿಫ್ಟ್ ಇದೆ, ರೆಡ್ ಮತ್ತೆ ಬ್ಲಾಕ್. ಇದು ಸರ್ ಎಕ್ಸ್ಟ್ರಾ ಕಲರ್ ಮಾಡಿಫೈಡ್ ಮಾಡಿರೋ ಸರ್. ನೋಡಿ ಎಲ್ಲ ಮಾಡಿಫೈ ಆಗಿದೆ. ಶಿಫ್ಟ್ ಏನಾನ ನಿಮ್ಗೆ ರೆಡ್ ಕಲರ್, ಬ್ಲಾಕ್ ಅಂಡ್ ರೆಡ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಮಾಡೆಲ್ ಸರ್ ಇದು 2012 ಮಾಡಲ್ ಡೀಸೆಲ್ VDI. ಇದು ಡೀಸೆಲ್ VDI ನೋಡ್ತಾ ಇರ್ಬೋದು. 2012 ಮಾಡೆಲ್. ಓನರ್ ಸರ್? 3 ಓನರ್ ಆಗಿದೆ. ಇದು 3 ಓನರ್ ಆಗಿದೆ. ನೀವು ತಗೊಂಡ್ರೆ 4th ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಮ್ಯಾಗ್ ಫಿಟ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು, ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶಿಫ್ಟ್ ನಿಮ್ಗೆ ಇದನ್ನ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಇಲ್ಲಿ 2012 ಮಾಡೆಲ್ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಇದು 275 ಕೊಡ್ತೀನಿ. ಬರೀ 7,75,000. ಮಾರ್ಕೆಟ್ ಅಲ್ಲಿ 3.5 ಲಕ್ಷಕ್ಕೆ ಮಾಡ್ತಾರೆ ಸರ್. ನಾನು 275 ಕೊಡ್ತೀನಿ ಸರ್. ನೋಡಿ ಸೀದಾ ನಿಮ್ಗೆ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಪ್ಲಸ್ ಇಲ್ಲಿ ನೀವು ತಗೊಂಡ್ರೆ ಒಂದು ಒಳ್ಳೆ ಬೆನಿಫಿಟ್ ಇರುತ್ತೆ. ಬೇರೆ ಕಡೆ ನೀವು ಕಂಪೇರ್ ಮಾಡಬಹುದು, ತುಂಬಾ ಡಿಫ್ರೆನ್ಸ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಸರ್ ಇನ್ನೊಂದು ಶಿಫ್ಟ್ ಬ್ಲಾಕ್, ರೆಡ್ ಬೇಕಾದ್ರೆ ರೆಡ್, ಬ್ಲಾಕ್ ಬೇಕಾದ್ರೆ ಬ್ಲಾಕ್. ನೋಡಿ 2 ಶಿಫ್ಟ್ ಇದೆ, ನೋಡ್ತಾ ಇರ್ಬೋದು. K51 ರಿಜಿಸ್ಟ್ರೇಷನ್. ಇದು ಮಾಡೆಲ್ ಸರ್? 2006 ಮಾಡಲ್. ಇದು ಪೆಟ್ರೋಲ್ ವೆಹಿಕಲ್. 2006 ಮಾಡೆಲ್. ಸ್ವಲ್ಪ ಶಿಫ್ಟ್ ನಲ್ಲಿ ಲೋ ಬಜೆಟ್ ನಮ್ಗೆ ಹಳೆ ಮಾಡೆಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಇದು 12, ಇದು 6 ನೋಡ್ತಾ ಇರ್ಬೋದು. ಓನರ್ ಸರ್ ಇದು? ಸರ್ 3rd ಓನರ್, ಬಟ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ಗಾಡಿ. ನೋಡಿ ಶೋರೂಮ್ ರಿಕಾರ್ಡೆಡ್ ಇರುತ್ತೆ. ಶೋರೂಮ್ ನಲ್ಲಿ ಹೆಂಗಿದೆ ಗಾಡಿ ಆ ತರ ಮೇಂಟೈನ್ ಮಾಡಿದ್ದಾರೆ. ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ, ಲೆದರ್ ಸೀಟ್ ಹಾಕಿದ್ದಾರೆ, ಸಿಸ್ಟಮ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಓನರ್ ಸರ್ ಇದು? 3rd ಓನರ್ ಸರ್. ಇದು 3rd ಓನರ್, ನೋಡ್ತಾ ಇರ್ಬೋದು. 2006 ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ 195 ಕೊಡ್ತೀನಿ ಸರ್. 195 ಕೊಡ್ತೀನಿ ಸರ್. 195 ಗೆ ಶಿಫ್ಟ್ ಸಿಗುತ್ತೆ ನೋಡಿ ನಿಮ್ಗೆ. 2006 ಮಾಡೆಲ್ ನೋಡ್ತಾ ಇರ್ಬೋದು. ನಿಮ್ಗೆ ಒಂದು ಲೋ ಬಜೆಟ್ದು ಲೋ ಪ್ರೈಸ್ ನಲ್ಲಿ ಬೇಕಂದ್ರೆ, ಲೋ ಮಾಡೆಲ್ದು ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 90,000 ಸಮಥಿಂಗ್ ರನ್ ಆಗಿದೆ. ನೋಡಿ 90 to 1 lakh ಒಳಗಡೆ ರನ್ ಆಗಿದೆ. ನೋಡ್ತಾ ಇರ್ಬೋದು. ಗುಡ್ ಕಂಡೀಷನ್ ಇದೆ ಸರ್. ಯಾವ ಮೆಕ್ಯಾನಿಕ್ ಅದು ತೋರಿಸ್ಕೊಳ್ಳಿ ಸರ್. ನೋಡಿ ಮೆಕ್ಯಾನಿಕಲ್ ಫಸ್ಟ್ ನೀವು ತೋರಿಸಿ, ಆಮೇಲೆ ಬಂದು ಇಷ್ಟ ಆಗಿದ್ರೆ ಬಂದು ಮಾತಾಡಿ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಡಸ್ಟರ್. ನಿಮ್ಗೆ ಸ್ವಲ್ಪ XUV ಟೈಪ್ ಬೇಕಂದ್ರೆ K18 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಡಸ್ಟರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಕ್ ವೀಲ್ ಹಾಕಿದ್ದಾರೆ. ಮಾಡೆಲ್ ಸರ್ ಇದು? ಸರ್ 2017 ಸಿಂಗಲ್ ಓನರ್, ಪೆಟ್ರೋಲ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಡಸ್ಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ 2017 ಪೆಟ್ರೋಲ್ ಆಟೋಮೆಟಿಕ್ ಟಾಪ್ ಎಂಡ್ ವೆಹಿಕಲ್ ಸರ್. ಇದು ಆಟೋಮೆಟಿಕ್ ಟಾಪ್ ಎಂಡ್ ವೆಹಿಕಲ್ ನೋಡ್ತಾ ಇರ್ಬೋದು. ಡಸ್ಟರ್ ಏನಾನ ನೀವು ಆಟೋಮೆಟಿಕ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು ಫೈನಲ್ 580 ಕೊಡ್ತೀನಿ. ಓಕೆ, 5,80,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಆಟೋಮೆಟಿಕ್ ವೆಹಿಕಲ್ ನ ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಆಟೋಮೆಟಿಕ್ ಡಸ್ಟರ್ ನೋಡಿದೀರಾ. ಇನ್ನೊಂದು XUV ಯಾವ್ದು ಸರ್ ಇದು? ಸರ್ XUV 500 ಇದು ಡೀಸೆಲ್ ವೆಹಿಕಲ್. ಇದು XUV 500 ಡೀಸೆಲ್ ವೆಹಿಕಲ್ ನೋಡ್ತಾ ಇರ್ಬೋದು. ಎಲ್ಲ ಪಾಲಿಶಿಂಗ್ ನಡೀತಾ ಇದೆ. ಇವ್ರ ಹತ್ರ ಎಲ್ಲ ನಿಮ್ಗೆ ಇಂಟೀರಿಯರ್ ಕ್ಲೀನ್ ಅನ್ನ ಮಾಡ್ಕೊಡ್ತಾರ ಇವರೇ. ನಾವೇ ಪಾಲಿಶಿಂಗ್ ಎಲ್ಲ ಯಾವ ಗಾಡಿ ತಗೋದ್ರೆ ಎಲ್ಲ ಪಾಲಿಶ್ ಮಾಡಿ ಕೊಡ್ತೀವಿ ಸರ್. ನೋಡಿ ನೀವು ಈ ಕಂಡೀಷನ್ ನೋಡಿದೀರಾ. ಆದ್ಮೇಲೆ ನಿಮ್ದು ಡೀಲ್ ಆದ್ಮೇಲೆ ಅದಕ್ಕೆ ನೀವು ಅವರು ಪಾಲಿಶ್ ಮಾಡಿ, ಇಂಟೀರಿಯರ್ ಕ್ಲೀನ್ ಮಾಡಿ, ವಾಶ್ ಮಾಡಿ ಎಲ್ಲ ಒಂದು ಒಳ್ಳೆ ಇದರಲ್ಲಿ ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು. K19 ರಿಜಿಸ್ಟ್ರೇಷನ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. XUV ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. 90% ಟೈರ್ ಇದೆ ಇರ್ಬೋದು. ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಪ್ಲಸ್ ಇದು ಈಗ ಜಸ್ಟ್ ಇಂಟೀರಿಯರ್ ಕ್ಲೀನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಎಲ್ಲ ಪಾಲಿಶಿಂಗ್ ಇನ್ನ ಕಾಣ್ತಾ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? 160 ಶೋರೂಮ್ ಹಿಸ್ಟ್ರಿ. ಶೋರೂಮ್ ರಿಕಾರ್ಡೆಡ್ 1,60,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ಅನ್ನ ನಿಮ್ಗೆ ಒಂದು 7 ಸೀಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. ಒಂದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. XUV ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಮಹೇಂದ್ರ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು?
ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಪ್ರೈಸ್ 7,500 ಕೊಡ್ತೀನಿ ಸರ್, ಒಳ್ಳೆ ಪ್ರೈಸ್ಗೆ. ನೋಡಿ 7,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ XUV ನೋಡಿದೀರಾ, ಈಗ K09 ರಿಜಿಸ್ಟ್ರೇಷನ್. ಯಾವ್ದು ಸರ್ ಫೋರ್ಡ್ ಇದು? ಸರ್ ಫೋರ್ಡ್ ಫಿಗೋ. ಒಳ್ಳೆ ಮೈಲೇಜ್ ಗಾಡಿ ಸರ್, ಒಳ್ಳೆ ಮೈಲೇಜ್ ಗಾಡಿ. ಬಟ್ ಮೇಂಟೆನೆನ್ಸ್ ಅನ್ನ ನಿಮ್ಗೆ ಒಂದು ಪ್ರೀಮಿಯಂ ಇದು ಮೇಂಟೆನೆನ್ಸ್ ಹೆಂಗಿರುತ್ತೆ ಸರ್? ಮಾಮೂಲಿ ಮೇಂಟೆನೆನ್ಸ್ ಸರ್, ಅಷ್ಟೊಂದು ಕಾಸ್ಟ್ ಏನಿರಲ್ಲ. ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಅನ್ನ ಅವೈಲೇಬಲ್ ಇದೆ. ಫಿಗಾ ತುಂಬಾ ನಿಮ್ಗೆ ಒಂದು ಒಳ್ಳೆ ಗಾಡಿ ಹೇಳ್ಬೋದು. ಏನ್ ಮಾಡಲ್ ಸರ್ ಇದು? ಸರ್ 2013 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು 2013 ಮಾಡಲ್ ಸೆಕೆಂಡ್ ಓನರ್. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಸರ್ 170 ಕೊಡ್ತೀನಿ. ನೋಡಿ 170ಗೆ ನಿಮ್ಗೆ ಫೈನಲ್ ಸರ್, ಅದು ಫೈನಲ್ ಪ್ರೈಸ್ 170. ನೋಡ್ತಾ ಇರ್ಬೋದು. ಫೋರ್ಡ್ ಫಿಗೋದು ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 90,000 ರನ್ ಆಗಿದೆ. ನೋಡಿ 90,000 ರನ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆ. ಆಲ್ಟೋ ಏನ್ ಮಾಡಲ್ ಸರ್? 2004 ಸಿಂಗಲ್ ಓನರ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್. 4 ಸಿಂಗಲ್ ಓನರ್, ಎಲ್ಲ ಡಾಕ್ಯುಮೆಂಟ್ಸ್ ಪಿನ್ ಟು ಪಿನ್ ಅಪ್ ಟು ಡೇಟ್ ಇದೆ. ಫ್ರೆಶ್ ಎಲ್ಲ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್. ನೋಡ್ತಾ ಇರ್ಬೋದು. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 1 ಲಕ್ಷ ರನ್ ಆಗಿದೆ. 1 ಲಕ್ಷ ರನ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಆಲ್ಟೋದು? ಸರ್ 1,05,000 ರೂಪಾಯಿ ಕೊಡ್ತೀನಿ ಸರ್. ನೋಡಿ 1,05,000 ನಲ್ಲಿ ನೋಡಿ ನಿಮ್ಗೆ ಒಂದು ಮುಪ್ಪೆಡ್ ಬರಲ್ಲ, ಅದು ಆಲ್ಟೋ ಕೊಡ್ತಾ ಇದ್ದಾರೆ ಇವರು. 2004 ಮಾಡಲ್ದು ನೋಡ್ತಾ ಇರ್ಬೋದು. ಇನ್ನೊಂದು ಫೋರ್ಡ್ ಇದೆ. ಯಾವ್ದು ಸರ್ ಇದು? ಫೋರ್ಡ್ ಫಿಯೆಸ್ಟಾ ಸರ್. ಇದು ಫಿಯೆಸ್ಟಾ K02 ರಿಜಿಸ್ಟ್ರೇಷನ್, ವೈಟ್ ಕಲರ್, ಮ್ಯಾಕ್ವಿಲ್ ಎಲ್ಲ ಹಾಕಿದ್ದಾರೆ. ಮಾಡಲ್ ಸರ್ ಇದು? ಸರ್ 2007 ಮಾಡಲ್. ಇದು 2007 ಮಾಡಲ್. ಏನ್ ಹೇಳ್ತಾ ಇದ್ದೀರಾ ಸರ್? 1,35,000 ಕೊಡ ಸರ್, ಡೀಸೆಲ್ ವೆಹಿಕಲ್. ನೋಡಿ ಫೋರ್ಡ್ ಫಿಗ್ ನಿಮ್ಗೆ ಫಿಯೆಸ್ಟಾನ 1,35,000 ಕೊಡ್ತೀನಿ ಸರ್. 35,000ಗೆ ಕೊಡ್ತಾರೆ. ನೋಡ್ತಾ ಇರ್ಬೋದು ವೈಟ್ ಕಲರ್. ಇದ್ರಲ್ಲಿ ಇನ್ನೊಂದು 2014 ಮಾಡಲ್ ಇದೆ ಸರ್, ಸಿಂಗಲ್ ಓನರ್. ಅದು ಬೇಕಾದ್ರೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಬಟ್ ಸರ್ವಿಸ್ ಹೋಗಿದೆ ಗಾಡಿ. 245 ಆಗಿದೆ ಸರ್. ನೋಡಿ 245, 135. ನೋಡಿ ತುಂಬಾ ಒಂದು ಲೋ ಬಜೆಟ್, ಅಂದ್ರೆ ಲೋ ಬಜೆಟ್ ಆಲ್ಟೋ ನಿಂದ ಸ್ಟಾರ್ಟ್ ಇದೆ ಇವ್ರ ಹತ್ರ. ಓಕೆ ನೆಕ್ಸ್ಟ್ ಸರ್ K55 ರಿಜಿಸ್ಟ್ರೇಷನ್. ಸರ್ ಟಾಟಾದಲ್ಲಿ ಬೆಸ್ಟ್ ವೆಹಿಕಲ್ ಸಿಡಾನ್ ಸರ್ ಇದು. ಬೆಸ್ಟ್ ವೆಹಿಕಲ್ ಸಿಡಾನ್ ಇದು ಮಾಜ್ದಾ ಸರ್. ಇದು ಟಾಟಾ ಮಾಜ್ದಾ ನೋಡ್ತಾ ಇರ್ಬೋದು. ತುಂಬಾ ಒಂದು ಒಳ್ಳೆ ಗಾಡಿ ಹೇಳ್ಬೋದು. ಟಾಟಾದು ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಒಳ್ಳೆ ಇರುತ್ತೆ. ಬಟ್ ಟ್ರೆಂಡಿಂಗ್ ನಲ್ಲಿ ಇದನ್ನ ಇದೆ, ನೋಡ್ತಾ ಇರ್ಬೋದು. ಬಟ್ ಆಲ್ಮೋಸ್ಟ್ ರೇರ್ ಸಿಗೋದು ಇದು ಮಾಜ್ದಾ. ಇದು ಮಾಡೆಲ್ ಸರ್ ಇದು? ಸರ್ 2010 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು 2010 ಮಾಡಲ್ ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಒಳ್ಳೆ ಕ್ಲೀನ್ ನಲ್ಲಿ ಇದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಏನೋ ಇಂಟೀರಿಯರ್ ಮಾಡಬೇಕು, ಸೀಟ್ ಕವರ್ ಹಾಕ್ಬೇಕು ಆ ತರ ಏನಿಲ್ಲ. ಶೋರೂಮ್ ಸೀಟ್ ಕವರ್ ಇದೆ, ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? 1 ಲಕ್ಷ ಸಮಥಿಂಗ್ ರನ್ ಆಗಿದೆ. ಇದು 1 ಲಕ್ಷ ಸಮಥಿಂಗ್ ರನ್ ಆಗಿದೆ. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? 180 ಕೊಡ್ತೀನಿ ಸರ್. 1,80,000. ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು. 1,80,000ಗೆ ನಿಮ್ಗೆ ಮಾಜ್ದಾ ಕೊಡ್ತಾ ಇದ್ದಾರೆ. 2000 ಏನ್ ಹೇಳಿದೀರಾ? 10 ಮಾಡಲ್ K55 ರಿಜಿಸ್ಟ್ರೇಷನ್, ಮೈಸೂರು ಗಾಡಿ. ನೋಡ್ತಾ ಇರ್ಬೋದು. ಇನ್ನು ಬೇರೆ ಗಾಡಿ ಬೇಕಂದ್ರೂ ಕಾಲ್ ಮಾಡಿ ಸರ್, ನಮ್ಮ ಹತ್ರ ಅವೈಲೇಬಲ್ ಇದೆ. ಬಟ್ ಇಲ್ಲಿ ನಿಲ್ಸಕ್ ಜಾಗ ಇಲ್ಲ ಅಂತ ಇಟ್ಟಿಲ್ಲ. ಯಾವ್ದಾವ್ದು ಬೇಕಾದ್ರೆ ಎನ್ಕ್ವೈರಿ ಮಾಡಿ ಕೊಡವ ಸರ್. ಓಕೆ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಇದೆ. ನಾವು ನಿಮ್ಗೆ ಒಂದು 40+ ವೆಹಿಕಲ್ಸ್ ಇಲ್ಲಿ ಇವ್ರ ಹತ್ರ ಇದೆ. ನಾವು 30+ ವೆಹಿಕಲ್ಸ್ ರಿವ್ಯೂ ಮಾಡಿದ್ವಿ ಆಲ್ರೆಡಿ. ನಿಮ್ಗೆ ಇನ್ನ ಯಾವ್ದು ಬಂದಿದ್ರೆ ಶೋರೂಮ್ಗೆ ವಿಸಿಟ್ ಮಾಡಿ. ಎಲ್ಲ ವೆಹಿಕಲ್ಸ್ ಅವೈಲೇಬಲ್ ಇದೆ. ಪ್ಲಸ್ ನಿಮ್ಗೆ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಕೊಡ್ತಾರೆ ಇವರು. ಬನ್ನಿ ಒಂದು ಶೋರೂಮ್ಗೆ ವಿಸಿಟ್ ಮಾಡಿ. ಏನಾನ ಪ್ಲಾನ್ ಮಾಡ್ತಾ ಇದ್ರೆ 1 ಲ್ಯಾಕ್ಗೆ 1.5 ಲ್ಯಾಕ್ಗೆ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲ ಗಾಡಿ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. TDI ಮಾಡಲ್ ಸರ್ ಇದು? ಸರ್ 2011 ಮಾಡಲ್ ಸಿಂಗಲ್ ಓನರ್ ಸರ್. ಇದು 2011 ಮಾಡಲ್ ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ವೆಂಟೋ ಏನಾನ ವೆಲ್ಸ್ ಬೇಕಂದು ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಗಾಡಿ. 11 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು 80 to 90% ಟೈರ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಒಂದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಕ್ಲೀನ್ ಅಂಡ್ ನೋಡ್ತಾ ಇರ್ಬೋದು. ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ ಸರ್. ನೋಡಿ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಇದು ಶೋರೂಮ್ ಮೇಂಟೆನೆನ್ಸ್ ಸರ್. ಶೋರೂಮ್ ಮೇಂಟೆನೆನ್ಸ್. ನೀವು 2011 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ವೆಂಟೋ ವೆಲ್ಸ್ ಒಂದು ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ 3 ಲಕ್ಷ ಆಗಿದೆ ಸರ್. 3 ಲಕ್ಷ ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ ಇನ್ನೊಂದು ರೊನಾಲ್ಡೋ ಕ್ವಿಡ್ K13 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು? ಸರ್ 2016 RXT ಆಪ್ಷನಲ್ ಸರ್. ಟಾಪ್ ಎಂಡ್ RXT ಆಪ್ಷನಲ್ ಟಾಪ್ ಎಂಡ್. ನೋಡ್ತಾ ಇರ್ಬೋದು. ಒಂದು ಮೆರೂನ್ ಕಲರ್ ನಲ್ಲಿ ಇದೆ. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. K13 ರಿಜಿಸ್ಟ್ರೇಷನ್. ಓನರ್ ಸರ್ ಇದು? ಸರ್ ಇದು 3rd ಓನರ್ ಆಗಿದೆ ಸರ್. ಇದು 3rd ಓನರ್. ನೀವು ತಗೊಂಡ್ರೆ 4th ಓನರ್ ಆಗ್ತೀರಾ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಇದು ಆಲ್ಮೋಸ್ಟ್ ಟಾಪ್ ಎಂಡ್ ಸರ್. ಇದು ನೋಡಿ ಕಂಪ್ನಿದಾನೆ ಟಾಪ್ ಎಂಡ್. ನೋಡ್ತಾ ಇರ್ಬೋದು. ನಿಮ್ಗೆ ಒಂದು ಒಳ್ಳೆ ಲೆದರ್ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬರೀ 70,000 ರನ್ ಆಗಿದೆ. ಇದು 70,000 ರನ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ 2.5 ಕೊಡ್ತೀನಿ. 2.50,000 ಕೊಡ್ತಾ ಇದ್ದಾರೆ. 7,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಆಲ್ಟೋ 800 LXi K02 ರಿಜಿಸ್ಟ್ರೇಷನ್, ಮೆರೂನ್ ಕಲರ್. ಮಾಡಲ್ ಸರ್ ಇದು? 2013 ಮಾಡಲ್ ಸರ್. ಇದು 2013 ಮಾಡಲ್. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 13 ಮಾಡಲ್ದು ಆಲ್ಟೋ 800 ಏನಾನ ಪ್ಲಾನ್ ಮಾಡ್ತಾ ಇದೆ, ಅದನ್ನ ಅವೈಲೇಬಲ್ ಇದೆ. ಓನರ್ ಸರ್ ಇದು? ಸರ್ ಇದು ಓನರ್ 4th ಆಗಿದೆ ಸರ್. ಇದು 4th ಓನರ್ ಆಗಿದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 90,000 ರನ್ ಆಗಿದೆ. 90,000 ರನ್ ಆಗಿದೆ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? 2 ಲಕ್ಷ ಕೊಡ್ತೀನಿ. 2 ಲಕ್ಷ ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ಓಕೆ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಆಮಿನಾ ಸರ್.
ವೆಲ್ಸ್ ವ್ಯಾಗನ್ ಆನಿಯೋ ನೋಡ್ತಾ ಇರ್ಬೋದು, KA09 ರಿಜಿಸ್ಟ್ರೇಷನ್, ವೈಟ್ ಕಲರ್, ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ನೀವು. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ, ನೋಡ್ತಾ ಇರ್ಬೋದು. ಇಂಟೀರಿಯರ್ ನಾನು ನೋಡ್ತಾ ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಮಿಡ್ಲ್ ವರ್ಷನ್ ನೋಡ್ತಾ ಇರ್ಬೋದು ನಿಮ್ಗೆ. 2018 ಮಾಡಲ್ ಸಿಂಗಲ್ ಓನರ್ ಸರ್. 2018 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. 24 ಮೈಲೇಜ್ ಬರುತ್ತೆ ಸರ್, ಪಕ್ಕ 24 ಪಕ್ಕ ಮೈಲೇಜ್ ಬರುತ್ತೆ. ಮೈಲೇಜ್ಗೋಸ್ಕರ ನೀವು ವೆಲ್ಸ್ ವ್ಯಾಗನ್ ಏನಾನ ಕಾರ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನಿಮ್ಗೆ, ನೋಡ್ತಾ ಇರ್ಬೋದು. ಮೈಸೂರು ವೆಹಿಕಲ್ ಎಮಿಯೋ ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ ನಿಮ್ಗೆ 5,000 ಕೊಡ್ತೀನಿ. ಇದು ನೋಡಿ 5,50,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಮಹೇಂದ್ರ TUV 300 ನೋಡ್ತಾ ಇರ್ಬೋದು. 7 ಸೀಟರ್ ಒಳ್ಳೆ ಗಾಡಿ ಸರ್. 7 ಸೀಟರ್ ಒಂದು ನಿಮ್ಗೆ ಒಂದು ಆಫ್ ರೋಡ್ ಆನ್ ರೋಡ್ ಎಲ್ಲ ಬೇಕಂದ್ರೆ 7 ಸೀಟರ್, ಒಂದು ಜೀಪ್ ಟೈಪ್ ಬೇಕಂದ್ರೆ ಅದನ್ನು ಅವೈಲೇಬಲ್ ಇದೆ ಮಹೇಂದ್ರದು. ನೋಡ್ತಾ ಇರ್ಬೋದು. ಈಗ ಮಹೇಂದ್ರದು ತುಂಬ ಟ್ರೆಂಡಿಂಗ್ ವೆಹಿಕಲ್ ನಡೀತಾ ಇದೆ. ಅದರಲ್ಲಿ ನಿಮ್ಗೆ TVU ಅದನ್ನು ಅವೈಲೇಬಲ್ ಇದೆ. ಮಾಡಲ್ ಸರ್ ಇದು 2017 ಸಿಂಗಲ್ ಓನರ್ ಸರ್. ಇದು 2017 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅನ್ನು ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 1,50,000 ಜಿನಿಯನ್ ರನ್ ಆಗಿದೆ ಸರ್. 1,50,000 ಕಂಪನಿ ರೆಕಾರ್ಡೆಡ್ ರೀಡಿಂಗ್ ಇರುತ್ತೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 7 ಸೀಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಮಹೇಂದ್ರ TUV ಅವೈಲೇಬಲ್ ಇದೆ, ನೋಡ್ತಾ ಇರ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು ನಿಮ್ಗೆ 680 ಕೊಡ್ತೀನಿ ಸರ್. 6,80,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಒಂದು ಮಾರುತಿ ಸುಜುಕಿದು, ನೀವು ಒಂದು ಸುಜುಕಿ ಅಲ್ಲ ಸರ್ ಇದು? ಮಾರುತಿ ಸುಜುಕಿ ಬಲೆನೋ ಡಿಮ್ಯಾಂಡ್ ವೆಹಿಕಲ್ ಸರ್. ಇದು ಡಿಮ್ಯಾಂಡ್ ವೆಹಿಕಲ್, ಮಾರುತಿ ಡಿಮ್ಯಾಂಡ್ ವೆಹಿಕಲ್, KA45 ರಿಜಿಸ್ಟ್ರೇಷನ್, ಮೆರೂನ್ ಕಲರ್ ವೆಹಿಕಲ್ ನೋಡ್ತಾ ಇರ್ಬೋದು. ಮ್ಯಾಕ್ ವೀಲ್ ಇದೆ ಇದಕ್ಕೆ, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. ಒಂದು 70 to 80% ಟೈರ್ ಇದೆ. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಎಲ್ಲ ಶೋರೂಮ್ ಮೇಂಟೈನ್ ಸರ್. ಇದು ಶೋರೂಮ್ ರೆಕಾರ್ಡೆಡ್ ಇರುತ್ತೆ. ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಜಿನಿಯನ್ 1,00,000 ರನ್ ಆಗಿದೆ. ಪೆಟ್ರೋಲ್ ಟಾಪ್ ಎಂಡ್ ಸರ್, ಆಲ್ಫಾ ಇದು ನೋಡಿ. ಟಾಪ್ ಎಂಡ್ ಅಲ್ಫಾ ನೋಡ್ತಾ ಇರ್ಬೋದು. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮತ್ತೆ ಸಿಸ್ಟಮ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಒಂದು ಇಂಟೀರಿಯರ್ ಎಲ್ಲ ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಜಿನಿಯನ್ 1,00,000 ರನ್ ಆಗಿದೆ. 1,00,000 ರನ್ ಆಗಿದೆ. ಇದಕ್ಕೆ ಮ್ಯಾಕ್ ವೀಲ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ನಿಮ್ಗೆ ಔಟ್ ಕಂಟ್ರೋಲ್ ನೋಡ್ತಾ ಇರ್ಬೋದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಇಂಟೀರಿಯರ್ ನಾವು ನೋಡ್ತಾ ಇರ್ಬೋದು. ಮೌಟ್ ಕಂಟ್ರೋಲ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಂದು ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ತುಂಬ ಒಂದು ಪ್ರೀಮಿಯಂ ಕಾರ್ ಹೇಳ್ಬೋದು. ಬಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸಿಂಗಲ್ ಓನರ್ ವೆಹಿಕಲ್ ಇದೆ. ಮಾಡೆಲ್ ಏನು ಹೇಳಿದ್ದೀರಾ? 2020 ಮಾಡಲ್ ಸರ್. 2020 ಮಾಡೆಲ್ ನೋಡ್ತಾ ಇರ್ಬೋದು. ಬರೀ ಒಂದು 4 years ಓಲ್ಡ್ ವೆಹಿಕಲ್ ಹೇಳ್ಬೋದು ನೀವು. ಏನು ಹೇಳ್ತಾ ಇದ್ದೀರಾ ಸರ್? 740 ಕೊಡ್ತೀನಿ. ಒಳ್ಳೆ ಗಾಡಿ. 7,45,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಲೋನ್ ಅಂದರೆ ಒಂದು 80% ಲೋನ್ ನೀವು ಅಕ್ಸೆಪ್ಟ್ ಮಾಡ್ಬೋದು. ಅದಕ್ಕೆ ನೀವು ಒಂದು ಒಳ್ಳೆ ಗಾಡಿ ಬೇಕಂದ್ರೆ ಒಂದು ಬಜೆಟ್ನಲ್ಲಿ ಅಂದರೆ ಅದನ್ನು ಸಿಗುತ್ತೆ. ಓಕೆ, ನೆಕ್ಸ್ಟ್ ಸರ್. ಮಾರ್ಕೆಟಲ್ಲಿ ಕಮ್ಮಿ ಸಿಗೋಂಥದ್ದು ಗಾಡಿ ಇದು, ಜೀಪ್ ಕಂಪೋಸರ್. ನೋಡಿ, ತುಂಬ ಡಿಮ್ಯಾಂಡೆಡ್ ವೆಹಿಕಲ್, ಭಾಳ ಕಡಿಮೆ ಸಿಗೋದು ಜೀಪ್ ಕಂಪೋಸ್. ನೋಡ್ತಾ ಇರ್ಬೋದು. ಒಂದು XUV ಟೈಪ್ ಬೇಕಂದ್ರೆ ನಿಮ್ಗೆ ಜೀಪ್ನಲ್ಲಿ ಅದನ್ನು ಅವೈಲೇಬಲ್ ಇದೆ. KA09 ರಿಜಿಸ್ಟ್ರೇಷನ್. ಮಾಡಲ್ ಸರ್ ಇದು? ಸರ್ 2018 ಮಾಡಲ್ ಸಿಂಗಲ್ ಓನರ್. ಇದು 2018 ಮಾಡಲ್ ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ರೆಕಾರ್ಡೆಡ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 1,37,000 ರನ್ ಆಗಿದೆ ಜಿನಿಯನ್. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಒಂದು 80 to 90% ಟೈರ್ ಇದೆ. ಜಿನಿಯನ್ ಆಗಿ ಎಷ್ಟು ರನ್ ಆಗಿದೆ ಸರ್? 1,37,000. 1,37,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ವೈಟ್ ಕಲರ್ ಲೆದರ್ ಸೀಟ್ ಕವರ್ ಇದೆ. ಮೌಟ್ ಕಂಟ್ರೋಲ್ ಇದೆ. ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಇದರಲ್ಲಿ ಮತ್ತೆ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಸರ್. ಕ್ರೂಸ್ ಕಂಟ್ರೋಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ನೋಡ್ತಾ ಇರ್ಬೋದು. ಒಂದು ನಿಮ್ಗೆ XUV ಟೈಪ್ ಪ್ಯೂರ್ ಲೆದರ್ ಸೀಟ್ ಸರ್. ಇದು ಪ್ಯೂರ್ ಲೆದರ್ ಸೀಟ್, ವೈಟ್ ಕಲರ್, ಒಂದು ತುಂಬ ಒಂದು ಪ್ರೀಮಿಯಂ ಇದರಲ್ಲಿ ಹೇಳ್ಬೋದು ನೀವು. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ವೈಟ್ ಕಲರ್ ಗಾಡಿ. ಔಟ್ಸೈಡ್ ನಿಂದ ವೈಟ್, ಇನ್ಸೈಡ್ ನಿಂದ ವೈಟ್. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಜೀಪ್ ಕಂಪೋಸರ್ ಪ್ರೈಸ್? ಸರ್ 12 ಲಕ್ಷ ಕೊಡೋಣ ಸರ್. 12 ಲಕ್ಷ ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ, ನಿಮ್ಮದು ಎಲ್ಲ ಥರ ವೆಹಿಕಲ್ಸ್ ಇದೆ. ನಾವು ನಿಮ್ಗೆ ಲೋ ಬಜೆಟ್ನಿಂದ ಹೈ ಬಜೆಟ್ವರೆಗೂ ವೆಹಿಕಲ್ ತೋರಿಸ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ಸರ್ ಸೆಲೆರಿಯೋ ಆಟೋಮೆಟಿಕ್. ಇದು ಸೆಲೆರಿಯೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಆಟೋಮೆಟಿಕ್. ನಿಮ್ಗೆ ಕ್ಲಚ್ ಟೆನ್ಷನ್ ಆಗ್ತಾ ಇದೆ ಟ್ರಾಫಿಕ್ನಲ್ಲಿ ಅಂದರೆ ಇದು ವಿತೌಟ್ ಕ್ಲಚ್. ನೋಡ್ತಾ ಇರ್ಬೋದು. KA09 ರಿಜಿಸ್ಟ್ರೇಷನ್ ಸೆಲೆರಿಯೋ. ಏನು ಮಾಡಲ್ ಸರ್ ಇದು? ಸರ್ 2015 ಸಿಂಗಲ್ ಓನರ್ ಸರ್. ಇದು 2015 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ತುಂಬ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು 50% ಟೈರ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. ನಿಮ್ಗೆ 4 ಪವರ್ ವಿಂಡೋಸ್ ಸರ್. ಇದಕ್ಕೆ 4 ಪವರ್ ವಿಂಡೋಸ್, ಲೆದರ್ ಒಳ್ಳೆ ಸೀಟ್ ಕವರ್ ಇದೆ. ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 1 ಲಕ್ಷ ಜಿನಿಯನ್. 1 ಲಕ್ಷ ರನ್ ಆಗಿದೆ. ನೋಡ್ತಾ ಇರ್ಬೋದು. ನಿಮ್ಗೆ ಯಾವ್ದನ ವೆಹಿಕಲ್ ಇಷ್ಟ ಆಗಿದ್ರೆ, ನಿಮ್ಗೆ ಸ್ವಲ್ಪ ಅನುಮಾನ ಇದ್ರೆ, ರೀಡಿಂಗ್ ಇದು ಕಡಿಮೆ ಹೇಳ್ತಾ ಇದ್ದಾರೆ ಅಂದರೆ ಶೋರೂಮ್ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಶೋರೂಮ್ನಲ್ಲಿ ಏನು ಸುಳ್ಳು ಹೇಳೋಕ್ಕಾಗಲ್ಲ. ನೋಡ್ತಾ ಇರ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಆಟೋಮೆಟಿಕ್ ಸೆಲೆರಿಯೋ? 3,50,000 ಕೊಡ್ತೀನಿ ಸರ್. 3,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ನಿಮ್ಗೆ ಇನ್ನೊಂದು i10 ಇದೆ. ನೋಡ್ತಾ ಇರ್ಬೋದು. KA51 ರಿಜಿಸ್ಟ್ರೇಷನ್. ಮಾಡಲ್ ಸರ್ ಇದು? ಮಾಡಲ್ 2012 ಮಾಡಲ್. 2012 ಮಾಡಲ್. ಎಷ್ಟು ರನ್ ಆಗಿದೆ ಸರ್? ಸರ್ 83,000 ರನ್ ಆಗಿದೆ. 83,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ i10 ಪ್ರೈಸ್? 220 ಕೊಡ್ತೀನಿ ಸರ್.
7,20,000 ಪ್ರೈಸ್ ಕೊಟ್ಟು ಮಾಡಿದ್ರೆ i10 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಬನ್ನಿ ಶೋರೂಮ್ಗೆ ವಿಸಿಟ್ ಮಾಡಿ. HD ಕೋಟೆ ಮೇನ್ ರೋಡ್, ಮನಂತವಾಡಿ ರೋಡ್, HD ಕೋಟೆ ರೋಡ್, ಆಫ್ಟರ್ ಭಾರತ್ ಪೆಟ್ರೋಲ್ ಬಂಕ್ ಅಪೋಸಿಟ್ ರಾಯಲ್ ಕಾರ್ಸ್ ಅಂತ ಇದೆ. ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ 1 ಲಕ್ಷದಿಂದ ಆಲ್ಮೋಸ್ಟ್ ನಿಮ್ಗೆ ಒಂದು 20 lakhs 30 lakhs ಪ್ರೀಮಿಯಂ ವೆಹಿಕಲ್ಸ್ ಅನ್ನ ಸಿಗುತ್ತೆ ಸರ್. ಈಗ ಆಲ್ಮೋಸ್ಟ್ ನಾವು ಒಂದು 30+ ವೆಹಿಕಲ್ಸ್ ರಿವ್ಯೂ ಮಾಡಿದ್ವಿ. ಒಂದು ಲೋ ಬಜೆಟ್ 1 lakhs ನಿಂದ ನೀವು ಒಂದು ಪ್ರೀಮಿಯಂ ರೇಂಜ್ ವರೆಗೂ ವೆಹಿಕಲ್ಸ್ ತೋರಿಸಿದೀರಾ. ಪ್ಲಸ್ ನಮ್ಮ ವ್ಯೂವರ್ಸ್ ಗೆ ಇನ್ನೊಮ್ಮೆ ನಿಮ್ಮ ಹತ್ರ ತಗೊಂಡ್ರೆ ಏನ್ ಬೆನಿಫಿಟ್ ಇರುತ್ತೆ, ವ್ಯೂವರ್ಸ್ ಗೆ ಏನೇನ್ ನೀವು ನಿಮ್ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದೀರಾ ಒಂಚೂರು ಹೇಳಿ ಸರ್. ಸರ್ ನಮ್ಮ ಹತ್ರ ಬೆನಿಫಿಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಗಿಂತ ಒಂದು 30% ಕಮ್ಮಿಗೆ ಸಿಗುತ್ತೆ ವೆಹಿಕಲ್. 30% ಕಡಿಮೆ ಇರುತ್ತೆ. ಸುಮ್ಮನೆ ಅದು ಪೆಟ್ರೋಲ್ ಹಾಕೊಡ್ತೀನಿ ಟ್ರಾನ್ಸ್ಫರ್ ಮಾಡಿ ಅದೆಲ್ಲ ಏನು ವೇಸ್ಟ್ ಸರ್. ಅದು ಹೇಳೋದು ಏನಂದ್ರೆ 500,000 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಿಮ್ಗೆ ಏನು ಪ್ರಯೋಜನ ಇಲ್ಲ. ಬಟ್ ಕಾರ್ ಚೆನ್ನಾಗಿರೋದು ಕೊಡ್ಬೇಕು. ಶೋರೂಮ್ ಹಿಸ್ಟ್ರಿ ಇರೋದನ್ನ ಹೇಳ್ತೀವಿ ನಾವು. ಶೋರೂಮ್ ಹಿಸ್ಟ್ರಿ ಇಲ್ಲ ಅಂದ್ರೆ ನಾವು ಗ್ಯಾರಂಟಿ ಇಲ್ಲ ಸರ್ ಅಂತ ಮೀಟರ್ ಹೇಳ್ತೀವಿ. ನೀವು ಸ್ಟಾರ್ಟಿಂಗ್ ಹೇಳ್ಬಿಡ್ತೀರಾ? ಹೇಳ್ಬಿಡ್ತೀವಿ ನಾವು. ಪ್ಲಸ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಪಿನ್ ಟು ಪಿನ್ ಲ್ಯಾಬ್ಸ್ ಆಗಿದ್ರೆ ನಾವು ಮಾಡ್ಕೊಡ್ತೀವಿ. ಎಲ್ಲ ರನ್ನಿಂಗ್ ಮಾಡಿನೇ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿನೇ ಕೊಡೋದು ಸರ್. ಹಾಗೆ ಯಾವುದು ಕೊಡಲ್ಲ. ಎಲ್ಲ RC ಇರಲಿ, ನಿಮ್ಗೆ ಟ್ರಾನ್ಸ್ಫರ್ ಇರಲಿ, ಇನ್ಸೂರೆನ್ಸ್ ಇರಲಿ, FC ಇರಲಿ ಎಲ್ಲ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಪ್ಲಸ್ ಈಗ ನಿಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಇದೆ ಸರ್. ಏನ್ ಮಾಡೆಲ್ ಇಂದ ನೀವು ಎಕ್ಸ್ಚೇಂಜ್ ಮಾಡ್ಕೊಂತೀರಾ ಸರ್? ನಿಮ್ಮ ಹತ್ರ ಯಾವ್ದಾದ್ರು ಇಲ್ಲ ಹಳೆ ಗಾಡಿ ತಗೊಬನ್ನಿ, ಎಕ್ಸ್ಚೇಂಜ್ ಮಾಡಿ ಒಳ್ಳೆ ಪ್ರೈಸ್ ಕೊಡ್ತೀರಾ. ಒಳ್ಳೆ ಪ್ರೈಸ್ ಕೊಟ್ಟು ಒಳ್ಳೆ ಗಾಡಿ ಕೊಡ್ತೀವಿ ಸರ್. ಓಕೆ, ಈಗ ನಿಮ್ಮ ಹತ್ರ ತಗೊಂಡ್ರೆ ಏನಾನ ವಾರಂಟಿ ಏನಾನ ಕೊಡ್ತೀರಾ ಸರ್? ಇಷ್ಟು ಕಿಲೋಮೀಟರ್ಗೆ ಇದು ನಾವು ಹೇಳಿದ್ವಿ ಇದರಲ್ಲಿ ಕವರ್ ಆಗುತ್ತೆ ಅಂತ ಸರ್? ಅದು ವಾರಂಟಿಗೆ ಅಮೌಂಟ್ ತಗೋತಾರೆ ನಮ್ಮ ಹತ್ರ. ಅದು ನಿಮ್ಗೆ ಬೇಕಾದ್ರೆ ಅಮೌಂಟ್ ಕೊಟ್ರೆ ಮಾಡಿಸ್ಕೊಡ್ತೀವಿ. ಅದೆಲ್ಲ ನೆಸಿಟಿ ಇಲ್ಲ ಸರ್. ನೀವೇನಪ್ಪ ಅಂದ್ರೆ ನೀವು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೋಬಹುದು, ಒಳ್ಳೆ ಮೆಕ್ಯಾನಿಕ್ ಅದನ್ನು ತೋರಿಸ್ಕೋಬಹುದು, ಒಳ್ಳೆ ಕಂಡೀಷನ್ ಇದೆ ತಗೋಬಹುದು. ಅದೇನು ಮಾಡಿಸೋದು ನೆಸಿಟೀಸ್ ಇಲ್ಲ ಸರ್. ಓಕೆ, ನೋಡ್ತಾ ಇರ್ಬೋದು ನೀವು ಎಲ್ಲ ಏನಾನ ನಿಮ್ದು ಪರ್ಸನಲ್ ಇದು ಮೆಕ್ಯಾನಿಕಲ್ ಏನಾನ ಚೆಕ್ ಮಾಡ್ಬೇಕಂದ್ರೆ ನಿಮ್ದು ರೆಗ್ಯುಲರ್ಲಿ ಯಾರು ಮೆಕ್ಯಾನಿಕ್ ಇರ್ತಾರ ಅವ್ರಿಗೆ ಕರ್ಕೊಂಡ್ ಬನ್ನಿ, ವಿಸಿಟ್ ಮಾಡಿಸಿ ಚೆಕ್ ಮಾಡಿ ಆಮೇಲೆ ಪ್ರೈಸ್ ಕೊಡ್ತಾರ. ಆ ಪ್ರೈಸ್ ಅಂತ ನಿಮ್ಮ ಮಾರ್ಕೆಟ್ ನಿಂದ ಒಂದು 30 to 20% ಕಡಿಮೆನೇ ಇರುತ್ತೆ ಸರ್. ಹೌದು ಸರ್, 100% ಕಮ್ಮಿ ಇರುತ್ತೆ. ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಸರ್ ನಮ್ಮ ಪ್ರೈಸ್ ತಗೊಂಡೋಗಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನಿಮ್ದು ಹೊಸ ಸ್ಟಾಕ್ ಬಂದಾಗ ಮತ್ತೆ ಬಂದು ನಾವು ರಿವ್ಯೂ ಮಾಡ್ತೀವಿ ಸರ್. ಥ್ಯಾಂಕ್ ಯು.